ಹಿಂಗೆ ಜಟಕ್ ಹೊಡ್ಯಾಕತ್ತದ ಗಾಡಿ. ಹಿಂಗೆ ಇಲ್ಲಿ ನೀರು ಹೋಗಿರ್ಬೋದು ಅಂದ್ಕೊಂಡಿನಿ. ಇದು ಯಾಕೆ ತಂದಿನಿಯಪ್ಪ ಅಂತಂದ್ರೆ ಸ್ವಲ್ಪ ಏನು ಜಾಗ ಇದೆ. ಬರ್ರಿ, ಏನೋ ಸೌಂಡ್ ಬಂತು, ಏನು ಬಿತ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀರು ಹೆಂಗೆ ಹರ್ಕೊಂಡು ಬರ್ತಾ ಇದೆ ನೋಡಿ. ದೇವರು ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತಂದ್ರೆ, ಜಸ್ಟ್ ಈಗ ತಾನೇ ಮಳೆ ಬಂದು ನಿಂತಿತ್ತು. ಅದಕ್ಕೋಸ್ಕರ ಈಗ ಸುಮ್ಮನೆ ಹಂಗೆ ಒಂದು ರೈಡು ಹೋದ್ರಾಯ್ತಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ರೋಡ್ ಅಷ್ಟೊಂದೇನು ಚೆನ್ನಾಗಿಲ್ಲ ಇಲ್ಲಿ, ನೋಡ್ತಿರ್ಬೋದು. ಸ್ಮೆಲ್ ಮಾತ್ರ ಸಖತ್ತಾಗೈತೆ ಗೊತ್ತಾ. ಯಾಕಂದ್ರೆ ಇಷ್ಟು ದಿವಸ ಮಳೆ ಬಂದಿಲ್ಲ, ಇವತ್ತು ಬಂದದ. ಸ್ಮೆಲ್ ಮಾತ್ರ ನಿಮಗೂ ಗೊತ್ತಾಗ್ತದೆ ಅಂದ್ಕೊಂಡಿನಿ. ಇಲ್ಲಿನೂ ಅಷ್ಟೊಂದೇನು ಚೆನ್ನಾಗಿಲ್ಲ ರೋಡ್, ಎಲ್ಲ ಖರಾಬ್. ನಮ್ಮ ಯಾದಗಿರಿ ರೋಡ್ಗಳೆಲ್ಲ ಖರಾಬಾಗಿದೆ ನೋಡ್ರಿ. ಯಾವುದೂ ಸರಿಯಾಗಿಲ್ಲ. ಜಾಸ್ತಿ ಒಂದು 80% ರೋಡು ಸರಿಗಿಲ್ಲ, ಉಳಿದಿದ್ದು 20% ಅಷ್ಟೇ. ಎಲ್ಲನೂ ಸ್ವಲ್ಪ ಚೆನ್ನಾಗಿದೆ. ಜಸ್ಟ್ ಈಗ ನಿಂತ ಮಳೆ ಬಂದು ನೀರೆಲ್ಲ ಹಂಗೆ ನಿಂತಾವ ರೋಡಿನ ಮ್ಯಾಗ. ಬ್ರೇಕ್ ಏನೋ ಪ್ರಾಬ್ಲಮ್ ಆಗಿದೆ, ಗಾಡಿ ಮಳೆಯಾಗ ನಿಂತಿತ್ತು ಇಷ್ಟ. ಅದಕ್ಕೋಸ್ಕರ ಹಿಂಗೆ ಜಟಕ್ ಹೊಡ್ಯಾಕತ್ತದ ಗಾಡಿ. ಹಿಂಗೆ ನೋಡ್ತೀನಿ ಏನಾಗಿದೆ ಅಂತ. ನಾನು ಅನ್ಕೊತೀನಿ ಏನಾಗಿದೆ ಅಂದ್ರೆ ಇಲ್ಲಿ ನೀರು ಹೋಗಿರ್ಬೋದು ಅಂದ್ಕೊಂಡಿನಿ. ಯಾಕಂದ್ರೆ ಸ್ವಲ್ಪ ಬಿಟ್ಟು ಹಿಡಿಯಕತ್ತದ. ಹೆಂಗೆ ಬಿಟ್ಟು ಹಿಡಿಯಕತ್ತದ ಬ್ರೇಕ್. ಅದು ಏನಾಗಲ್ಲ ತಗೋರಿ, ಅವಾಗ ಈ ಥರ ಪ್ರಾಬ್ಲಮ್ ಆಗ್ತದೆ. ಇದು ಯಾಕೆ ತಂದಿನಿಯಪ್ಪ ಅಂತಂದ್ರೆ, ಸ್ವಲ್ಪ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ಬೇಕಲ್ಲ ರೀಲ್ಸ್, ಅದಕ್ಕೋಸ್ಕರ ತಂದಿದ್ದೀನಿ. ಅಂದರೆ ರೀಲ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀನಿ. ಹೀಗೆ ರೀಲ್ ಮಾಡ್ಕೊಂಡು ಹೋಗಿ ಮನೆಗೆ ಹೋಗಿ ಎಡಿಟ್ ಮಾಡ್ತೀನಿ. ಓ ಮ್ಯಾಕ್ಸ್ ವಾ. ಈಗ ಬರ್ರಿ. ಅಂಜಬೇಡ ಕಣ್ಲ, ನಾನು ನಿಮ್ಮ ದೋಸ್ತಾನೆ. ಏನು ಜಾಗ ಇದೆ. ಬರ್ರಿ ನೀವು ಯಾವಾಗನ. ಇಲ್ಲೇನು ಮಾಡಕತ್ತಾರ? ಅಬ್ಬಬ್ಬಬ್ಬ, ನೀರು ಹೆಂಗೆ ಹರ್ಕೊಂಡು ಬರ್ತಾ ಇದೆ ನೋಡಿ. ಇದು ನಾ ಅನ್ಕೊತೀನಿ ಯಾದಗಿರಿಯ ಮೋರಿ ನೀರು ಪಕ್ಕ. ಸ್ಮೆಲ್ ಅಷ್ಟು ಸರಿಗಿಲ್ಲ, ಯಾಕಂದ್ರೆ ಅದು ಮೋರಿ ನೀರು. ಬರ್ರಿ, ಆ ಕಡೆ ಹೋಗೋದು ಬೇಡ. ಆ ಕಡೆ ಅಷ್ಟೊಂದೇನು ಸರಿಗಿಲ್ಲ ಜಾಗ. ಸೀದಾ ವಾಪಸ್. ಯಪ್ಪ, ಮೆಲ್ಲಕ್ಕೆ ಹೋದ್ರೆ ಆಯ್ತಪ್ಪ. ಯಾಕಂದ್ರೆ ಇಲ್ಲಿ ನೀರು ಸಿಡಿತಂದ್ರೆ ಆಯ್ತು, ಮತ್ತು ಗಾಡಿ ಗಲೀಜು, ಮತ್ತು ಗಾಡಿನ ಸ್ಮೆಲ್, ನಾನು ಸ್ಮೆಲ್. ಬರ್ರಿ, ಈ ಸೈಡ್ ಜಾಗ ಹತ್ರ ಮಸ್ತ್ ಆಯ್ತು ನೋಡ್ರಪ್ಪ. ಇಲ್ಲಿ ಬರ್ತಾರೆ ಜನ. ಈಗ 5:20 ಆಗ್ಯದ. ವಾಕ್ ಮಾಡಕ್ಕೆ ಬರ್ತಾರೆ ಈಗ 6 ಗಂಟೆ 6:30. ಅವ್ರವ್ರಿಷ್ಟ, ಅವ್ರವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಇಲ್ಲಿ ಏನೋ ಮಾಡಕತ್ತಾರ, ಅದು ಏನಂತ ನೋಡ್ತೀನಿ ಬರ್ರಿ. ಏನೋ ಮಾಡಕತ್ತಾರ, ಏನಂತ ಗೊತ್ತಿಲ್ಲ ನನಗೂ. ಏನಿರ್ಬೋದು ಅದು.
ಈ ಸೈಡ್ ಹೋಗ್ಬೇಕಂತ ಮಾಡಿದ್ದೆ, ಈ ಸೈಡ್ ಆದರೆ ಹೋಗೋಕ್ಕಾಗಲ್ಲ. ದಾರಿ ಆ ಕಡೆ ಮಸ್ತಿತ್ತು. ಅಲ್ಲ ಹಂಗೆ ಒಂದು ರೌಂಡ್ ಹೋದ್ರೈತೆ ಅಂತ ಬಂದೆ. ತಿರುಗಾಡ್ಕೊಂಡು ವಾಪಸ್ ಹೋಗ್ತೀನಿ ಈಗ. ದೇವರು ಈ ಥರ ರೈಡ್ ನೀವು ಮಾಡಿ, ಯಾಕಂದರೆ ಏನೋ ಮನಸ್ಸಿಗೆ ಒಂಥರ ತೃಪ್ತಿ, ಶಾಂತಿ ಅಂದರೆ ಮನಸ್ಸಿಗೆ ಶಾಂತಿ, ಆನಂದ, ಮನಸ್ಸಿಗೆ ಆನಂದ. ಬರೀ ಬಂದು ಈ ಥರ ನನ್ನ ರೈಡ್ ಮಾಡಿ ಹೋಗ್ರಿ. ನಾನು ಟೈಮ್ ಸಿಕ್ಕಾಗ ಬಂದು ಮಾಡ್ತಿರ್ತೀನಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮೋಟೋ ವ್ಲಾಗ್ ನಮಗೆಲ್ಲ ಗೊತ್ತಾಗೋಯ್ತು. ನಾನು ಅಂದ್ಕೊಂಡಿದ್ದೆ ಬೇರೆ, ಈಗ ನಾನು ಮಾಡ್ತಿದ್ದೆ ಬೇರೆ. ಏನೂ ಮಾಡೋಕ್ಕಾಗಲ್ಲ. ದೇವರು ಹೆಂಗೆ ಕರ್ಕೊಂಡು ಹೋಗ್ತಾನೆ ಹಂಗೆ ಹೋಗ್ಬೇಕಪ್ಪ. ನಮ್ಮ ಕೈಲಿ ಏನಿಲ್ಲ. ಇಲ್ಲ ಐತೆ ನೋಡು ದೇವರು. ಅಂಜಬೇಡ ಕಾಣ್ಲಾ, ನಾ ಏನು ಮಾಡಲ್ಲ. ಓಹೋ, ಸ್ವಲ್ಪ ಭಯ ಬೀಳ್ತಾ ಇದೆ. ಏನು ಮಾಡಲ್ಲ, ಬಾ ಬಾ ಬಾ. ಬಾ 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 ಬಾ. ಬಾರ್ಲಾ. ನಾನು ನೋಡಿ ಅಂಜಕತ್ತ. ಈಗೇನಿಲ್ಲ, ಮತ್ತೆ ಸೀದಾ ವಾಪಸ್ ಹೋಗ್ತೀನಿ. ಈಗ ಎದಕ್ಕೆ ಬಂದ, ಇದು ಎದಕ್ಕೆ ತಂದಿನ ಅಂತ ಹೇಳಿನಲ್ಲ, ಸ್ವಲ್ಪ ವಿಡಿಯೋ ಮಾಡೋದಿತ್ತು, ಅದಕ್ಕೋಸ್ಕರ ತೊಗೊಂಡು ಬಂದೀನಿ. ಈ ವಿಡಿಯೋನೂ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಶಾರ್ಟ್ಸ್ ರೀಲ್ ಕೂಡ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಮತ್ತು ಏನು ಹೇಳ್ಬೇಕಂದ್ರೆ, ಇದೇನು ರೈಡ್ ಅಷ್ಟೊಂದೇನು ಸರಿಯಾಗಿಲ್ಲ. ಸರಿಯಿದ್ರೆ ಅದೇ ಸುಮ್ಮನೆ ಹಂಗೆ ಒಂದು ರೌಂಡ್ ಬಂದೆ. ಸುಮ್ಮನೆ ಭಾಳ ದಿನ ಆಯ್ತಲ್ಲ, 2 ದಿನ ಆಯ್ತಲ್ಲ ಅಪ್ಲೋಡ್ ಮಾಡಿಲ್ಲ ವೀಡಿಯೋ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಅಂದರೆ ಏನಂದ್ರೆ, ಹೆಲ್ಮೆಟ್ಟು ಹಾಕ್ಕೊಂಡು ಸಾಕಾಗ್ಯದ ನೋಡಿರಿ. ನಮ್ಮ ಯಾದಗಿರಿ ಗುಡ್ಡ, ಅದ್ರದ್ದು ಒಂದು ವೀಡಿಯೋ ಮಾಡೀನಿ. ಮತ್ತು ಈ ಜಾಗದಾಗ ಒಂದು ವೀಡಿಯೋ ಮಾಡೀನಿ. ನೆಕ್ಸ್ಟು ಆ ಗುಡ್ಡದ ಹತ್ರ ಹೋಗಿ ಒಂದು ವೀಡಿಯೋ ಮಾಡೀನಿ. ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ ಒಂದು 10% ಯಾದಗಿರಿ ಫೇಮಸ್ ಜಾಗಗಳು ವೀಡಿಯೋ ಮಾಡೀನಿ. ಆ ವಿಡಿಯೋ ಯಾರ್ಯಾರು ನೋಡಿಲ್ಲ, ನನ್ನ ಚಾನಲ್ದಾಗ ಅದಾವ, ನೋಡಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಅಥವಾ ಇಷ್ಟ ಆಗದಿದ್ದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಾಟಾ, ಬೈ ಬಾಯ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ.